ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಏನು ಇವತ್ತು ಮುಳಬಾಲ್ ತಾಲೂಕು ಟೌನ್ ಪೊಲೀಸ್ ಠಾಣೆಯಲ್ಲಿ ರಕ್ತದಾನ ಶಿಬಿರ ಅನ್ನು ಆಯೋಜಿಸಲಾಗಿದೆ. ಇದಕ್ಕೆ ನಮ್ಮ ಮುಳಬಾಲ್ ತಾಲೂಕಿನ ರೋಟರಿ, ಮುಳಬಾಲ್ ಸೆಂಟ್ರಲ್ಲು, ಅದೇ ರೀತಿ ವಂಶೋದಯ ಹಾಸ್ಪಿಟಲ್ದು, ಗ್ರಾಮ ಭಾರತಿ ಟ್ರಸ್ಟಿನು, ಲಯನ್ಸ್ ಬ್ಲಡ್ ಬ್ಯಾಂಕು ಕೋಲಾರು, ಇವರ ಎಲ್ಲರೂ ಆಯೋಜಿಸಲಾದ ಒಂದು ರಕ್ತದಾನ ಶಿಬಿರವನ್ನು ಇವತ್ತು ಮುಳಬಾಲ್ ಪೊಲೀಸ್ ಠಾಣೆಯಲ್ಲಿ ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ನಮ್ಮ ಪೊಲೀಸ್ ಇಲಾಖೆಯವರು ಸಾಥ್ ಕೊಟ್ಟಿದ್ದಾರೆ. ಹೆಂಗಂದ್ರೆ ನಮ್ಮ ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಸಹ ಇವತ್ತು ಒಂದು ಬ್ಲಡ್ ಬ್ಯಾಂಕ್ ಅಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ರಕ್ಷಣೆ ಕೊಡೋ ಮುಖಾಂತರ ಜೀವ ಉಳಿಸ್ಬೇಕಂತೇಳಿ ಇವತ್ತು ರಕ್ತದಾನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ರಾಜನ್ ಅವರು ಸಹ, ಅಣ್ಣಯ್ಯ ಅವರು ಎಲ್ಲರೂ ಸಹ ಬಂದು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಇವಾಗ ಆಲ್ರೆಡಿ ಒಂದು 15 ಯೂನಿಟ್ ನಾವು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ಇನ್ನ ಸಾರ್ವಜನಿಕರು ಬರೋಕ್ಕೆ ಒಂದು ಇದು ಮಾಡಿದ್ದಾರೆ. ಇಂಥ ಒಂದು ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಾರ್ವಜನಿಕ ಇಷ್ಟು ಒಂದು ಇದು ನಾವು ಅವರ ರಕ್ಷಣೆ ಮಾಡೋ ಮುಖಾಂತರ ಒಂದು ಜೀವ ಉಳಿಸ್ಬೇಕು ಅಂತೇಳಿ ಒಂದು ರಕ್ತದಾನ ಮಾಡ್ತಾ ಇದ್ದಾರೆ. ಅಂದ್ರೆ ರಕ್ತದಾನ ಮಾಡಿದ್ರೆ 4 ಜೀವ ಉಳಿಸ್ಬೋದು. ಅದಕ್ಕೋಸ್ಕರ ಎಲ್ಲರೂ ರಕ್ತದಾನ ಮಾಡಿ ಜೀವ ಉಳಿಸ್ರಿ, ಎಲ್ಲರೂ ಚೆನ್ನಾಗಿರ್ಬೇಕು, ಆರೋಗ್ಯತರ ಇರ್ಬೇಕು ಅಂತೇಳಿ ಇವತ್ತು ಈ ರಕ್ತದಾನ ಶಿಬಿರ ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಹೆಲ್ತ್ ಕ್ಯಾಂಪ್ ಕೂಡ ಒಂದು ಆಯೋಜನೆ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ರಕ್ಷಣೆ ಕೊಡುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಇಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಕೂಡ ಸಹ ಇವಾಗ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವಾಗ ಒಂದು BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಯಾವುದೇ ಇದ್ರೂ ಸಹ ಚೆಕ್ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ, ನಮ್ಗೆ ಎಲ್ಲರೂ ಆರೋಗ್ಯವಾಗಿ ಇರ್ಬೋದು. ಅದಕ್ಕೋಸ್ಕರ ಇವ್ರು ನಾವು ಪೊಲೀಸ್ ಠಾಣೆಯಲ್ಲಿ ಒಂದು ಶಿಬಿರವನ್ನು 2 ಇಕ್ಕಿದ್ದೀವಿ. ಇದನ್ನ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಅವರು ಸಹ ಬಂದು ಚೆಕ್ ಮಾಡ್ಕೋಬೇಕು, ಆರೋಗ್ಯ ಇರಬೇಕು ಅಂತೇಳಿ ಆದಷ್ಟು ಎಲ್ಲರೂ ನಮಗೆ ರಕ್ತದಾನ ಶಿಬಿರವನ್ನು ಮಾಡಿ ರಕ್ತದಾನ ಮಾಡಬೇಕು. ಎಲ್ರಿಗೂ ಆರೋಗ್ಯ ಇರಬೇಕಂತ, ಎಲ್ರಿಗೂ ಎಮರ್ಜೆನ್ಸಿ ಅಂತ ಇದ್ರೂ ಸಹ ರಕ್ತ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಬ್ಲಡ್ ಬ್ಯಾಂಕ್ ಅನ್ನು ಸಹ ಇಲ್ಲಿ ಒಂದು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಎಲ್ಲರೂ ಬಂದು ನಮ್ಮ ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಮತ್ತು ನಮ್ಮ ರೋಟರಿ ಸದಸ್ಯರಾದ DVC ಚಂದ್ರನ್ ಅವರು, ಅದೇ ರೀತಿ ನಮ್ಮ ಸದಸ್ಯರಾದ ರಾಮಕೃಷ್ಣನ್ ಅವರು ಮತ್ತು ಬ್ಲಡ್ ಬ್ಯಾಂಕ್ ಅಧ್ಯಕ್ಷರಾದ ನಮ್ಮ ಕೃಷ್ಣಮೂರ್ತಿ ಅವರು, ನಾವು ಸರ್ ನಮ್ಮ ಡಾಕ್ಟರ್ ಆದ ಲಯನ್ಸ್ ಬ್ಲಡ್ ಬ್ಯಾಂಕ್ ಆದ ಇವರ ಡಾಕ್ಟರ್ ಮುರಳಿ ಸರ್ ಅವರು, ಮೇಡಮ್ ಮತ್ತು ಅವ್ರ ಸಿಬ್ಬಂದಿ, ವಂಶೋದಯ ಸಿಬ್ಬಂದಿ ಎಲ್ಲರೂ ಬಂದು ಇವತ್ತನ್ನು ಈ ರಕ್ತದಾನ ಶಿಬಿರವನ್ನು ಯಶಸ್ವಿಗಳು ಮಾಡಿದ್ದಾರೆ. ಅವ್ರಿಗೂ ನಮಸ್ಕರಿಸ್ತಾ ಎಲ್ರಿಗೂ ನಮಸ್ಕಾರ ಮಾಡಿ 4 ಮಾತು ಮಾತಾಡಕ್ಕೆ ನಮಸ್ಕೊಡ್ತಾ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.